ಬೆಳಗಿನ ಜಾವ 5 ಗಂಟೆ ಕೋಗಿಲೆ ಕೂಗೋ ಸೌಂಡ್ ಕೇಳಿಸ್ತಾ ಇದೆ. ಇವತ್ತು ಬೇಗ ಎದ್ದಿದ್ದೀನಿ, ಕಡೆ ಆಷಾಢ ಶುಕ್ರವಾರ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡೋಣ ಅಂತ. ಪ್ರತಿ ವಾರ ಅಂತೂ ಎದ್ದು ಮಾಡೋಕ್ಕಾಗಲ್ಲ ನನಗೆ. ನಿಮಗೆ ಗೊತ್ತಿರಂಗೆ ನಾನು ಮಲಗದೆ 12 ಗಂಟೆ 12:30, ಇನ್ನು 4:30 5 ಗಂಟೆಗೆಲ್ಲ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದು ಅಂದರೆ ತುಂಬ ಟಯರಿಂಗ್ ಆಗಿರುತ್ತೆ. ಆ್ಯಂಡ್ ನಿದ್ದೆ ಆಗಲ್ಲ. ನಿದ್ದೆ ವೆರಿ ಇಂಪಾರ್ಟೆಂಟ್ ನನಗೆ. ಸೊ ಹಾಗಾಗಿ ಒಂದು ವಾರ ಏನೋ ಅಡ್ಜಸ್ಟ್ ಮಾಡ್ಕೋಬೋದು ಅಂದ್ಕೊಂಡು ಇವತ್ತು ಎದ್ದಿದ್ದೀನಿ, ಮಾಡೋಣ ಅಂತ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವಾಗ ನಾನು ಮನೆಯೆಲ್ಲ ಒರೆಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಂದು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮುಗಿಸಿ ಯೋಗಾಗೆ ಹೋಗ್ಬೇಕು 8:30ಗೆ. ಸೊ 4:45ಗೆ ಎದ್ದು ಓಡಾಡ್ತಾ ಇದೆ. ಸೊ ನಾನು ಸೌಂಡ್ ಮಾಡಿದ್ನೋ ಏನೋ, ಮನುನು ಎದ್ದು ಬಂದ್ಬಿಟ್ರು ಆಲ್ರೆಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. 5:15 ಟೂ ಅರ್ಲಿನೇ. ಸೊ ಎದ್ದು ಹೋಗಿ ಬಾಕ್ಲು ಕಸನೆಲ್ಲ ಗುಡಿಸ್ಬಿಟ್ಟು ಬಂದು ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ. ಮನು ಎದ್ದು ಬರ್ಬೇಕಂದ್ರೆ ಸೌಂಡ್ ಆಯ್ತಲ್ಲ, ಅವಾಗಲೇ ಎಚ್ಚರ ಮಾಡ್ಕೊಂತ ಇದ್ರು. ಅದಕ್ಕೆ ಇವಾಗ ಎದ್ದು ಬಂದಿದ್ದಾರೆ. ಏನಕ್ಕೆ ಇಷ್ಟು ಬೇಗ ಎದ್ದಿದ್ದಾಳೆ ಅಂತ ಅವ್ರಿಗೆ ಏನೂ ಹೇಳಿರ್ಲಿಲ್ಲ. ನಾನು ಇವತ್ತು ಬೇಗ ಎದ್ದು ಹೇಳ್ತೀನಿ ಅಂತ. ಹೋಗೋಣ, ಟೈಮ್ ಆಗ್ತಾ ಇದೆ, ಬೇಗ ಬೇಗ ಮುಗಿಸ್ಕೊಂಡು ಬರೋಣ. ನಾನು ಬೇರೆ ಕೆಲಸ ಸ್ಲೋ, ಅದೇ ಪ್ರಾಬ್ಲಮ್ಮು ನಂದು. ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸಿ ಕೂತಿದೆ ಒಂದು 5 ನಿಮಿಷ. ಟೈಮು 9:15 ಆಗೋಯ್ತು. 8:30ಗೆ ಯೋಗಾಗೆ ಹೋಗ್ಬೇಕಿತ್ತು. ನಾನು 8:30 ಅಷ್ಟರಲ್ಲಿ ಪೂಜೆ ಮುಗಿಸ್ಬಿಟ್ಟು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಬೇಗ ಎದ್ದೆ, 4:45 5 ಗಂಟೆಗೆಲ್ಲ. ಬಟ್ ಆಗ್ಲೇ ಇಲ್ಲ. ಕೊನೆಗೆ ಹರಿಬರಿನಲ್ಲಿ ಪೂಜೆ ಮಾಡ್ಕೊಂಡು ಓಡೋದು ಬೇಡ ಅಂದ್ಕೊಂಡು ಆರಾಮಾಗಿ ಮಾಡೋಣ, ಸ್ಕಿಪ್ಪೇ ಮಾಡ್ಬಿಡೋಣ ಯೋಗ ಕ್ಲಾಸ್ನ ಅಂತ ಇವತ್ತು ಸ್ಕಿಪ್ ಮಾಡಿದ್ದೀನಿ. ಗುಡ್ ಮಾರ್ನಿಂಗ್. ಏನಪ್ಪ, ಏನಿಸ್ತಾ ಇದೆ ಬೇಗ ಎದ್ದು? ನಿದ್ದೆ ಬರ್ತಾ ಇಲ್ಲ? ಇಲ್ಲ. ರಾತ್ರಿ ಲೇಟಾಗಿ ಮಲಗಿದ್ದೀಯಾ ನೀನು? 12:30. ನಾನು ಇನ್ನೇನು ಅಷ್ಟೊತ್ತಿದ್ದೇನೆ. ನಾನು ನಿನ್ನೆ ಬೇಗ ಲಾಗೌಟ್ ಮಾಡ್ಬಿಟ್ಟೆ. ಒಂದು 11:30ಗೆಲ್ಲ ಲಾಗೌಟ್ ಮಾಡಿ ಹೋಗಿ ಮಲ್ಕೊಬಿಟ್ಟೆ. ಬೆಳಗ್ಗೆ ಬೇಗ ಎದ್ದೇಳ್ಬೇಕಿತ್ತಲ್ಲ, ಹಾಗಾಗಿ. ಸೊ ಯಥಾ ಪ್ರಕಾರ ನಾನು ಅನ್ಕೊಂಡಂಗೆ ಹೋಗ್ಲಿಲ್ಲ, ಲೇಟೇ ಆಗೋಯ್ತು. ಯೋಗ ಕ್ಲಾಸಿಗೆ ಹೋಗೋಕ್ಕಾಗ್ಲಿಲ್ವಲ್ಲ. ನಾಳೆ ನಮ್ಮ ಯೋಗ ಸರ್ ಕೇಳ್ತಾರೆ, ಏನಮ್ಮ ಒಂದೇ ವಾರಕ್ಕೆ ಸುಸ್ತಾಗಿ ಹೋಗ್ಬಿಟ್ಟ, ಬರಲೇ ಇಲ್ವಲ್ಲ ನಿನ್ನೆ ಅಂತ. ಏನು ಮಾಡೋಕ್ಕಾಗಲ್ಲ. ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಮಾಲ್ಟ್ ಮಾಡೋಣ ಅಂತ ಮಾಲ್ಟ್ ಮಾಡಿ ಇಟ್ಬಿಟ್ಟು ಇಲ್ಲೇ ಹತ್ರದಲ್ಲಿ ಒಂದು ಹೆಣ್ದೇವ್ರ ದೇವಸ್ಥಾನ ಇದೆ, ಹೋಗಿ ಒಂದು ವಿಸಿಟ್ ಹಾಕ್ಬಿಟ್ಟು ಒಳ್ಳೇದು ಮಾಡಮ್ಮ ತಾಯಿ ಅಂತ ಕೇಳ್ಕೊಂಡು ಬರೋಣ. ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಇಟ್ಟಾಯ್ತು. ಇವಾಗ ನಾನು ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ದೇವಸ್ಥಾನದಿಂದ ಬಂದ್ಬಿಟ್ಟು ಟ್ರಾನ್ಸ್ಫರ್ಗೆ ಹೋಗೋಣ ಅನ್ಕೊಂಡಿದ್ದೀನಿ. ನಿನ್ನೆ ಹೋಗಕ್ಕಾಗ್ಲಿರಲ್ಲ. ರೆಡಿ ಆಗಿರ್ತೀಯಾ? ಹೋಗಿ ಬಂದ್ಬಿಡೋಣ. ಗ್ಯಾಸ್ ಟ್ರಾನ್ಸ್ಫರ್ ಇಲ್ಲೇ. ಹೆಂಗೂ ರೆಡಿ ಆಗಿದ್ದೀನಿ, ಬೇಗನೂ ಎದ್ದಿದ್ದೀವಿ, ಯುಟಿಲೈಸ್ ಆಗಲಿ ಅಂತ. ಸೊ ಬನ್ನಿ, ಬೇಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಶುಕ್ರವಾರ, ಹೆಣ್ದೇವ್ರು, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬರೋಣ. ಎಷ್ಟೇ ಬೇಗ ಎದ್ರು ಏನೇ ಆದ್ರೂ ಹೋಗೋ ಟೈಮ್ ಬಂದು ಇಷ್ಟೇ ಆಗುತ್ತೆ. ನಾನೇನೋ ರೆಡಿಯಾಗಿ ಕುಂತಿದ್ದೀನಿ ಅವಾಗಲಿಂದ. ಇವರು ಒಳಗೆ ಆಚೆ ಒಳಗೆ ಓಡಾಡ್ತಾನೆ ಅವ್ರೆ. ಆಗಿಲ್ವಾ ಇನ್ನು? ಆಯ್ತು. ಇನ್ನೆಷ್ಟೊತ್ತು? ಚಲೋ. ನೀವು ಬರೀ ರೆಡಿ ಆಗೋದು, ನಾವು ಮನೆ ಕೆಲಸ ಮಾಡ್ತಾ ಮಾಡ್ತಾ ರೆಡಿ ಆಗೋದು. ನಡೀರಿ. ಏನಿಲ್ಲ, ಈಗ ಅದೊಂದೇ ಒಂದು ಕೆಲಸ ಇದೆ, ಅದೊಂದು ಮುಗಿಸ್ಕೊಬಿಟ್ಟು ಅಂದ್ರೆ ಕಂಪ್ಲೀಟ್ ಸೆಟಲ್ ಆದಂಗೆ ಲೆಕ್ಕ. ಇಲ್ಲಿ ಸೆಟಲ್ ಆದ್ಮೇಲೆ ಇನ್ನೇನು ಇರಲ್ಲ, ಡೈಲಿ ರುಟೀನ್ ನಡೀತಾ ಇರ್ತವೆ ಅಷ್ಟೇ ಜೀವನದಲ್ಲಿ. ಇನ್ನೇನು ಇರಲ್ಲ ಮಾಡೋಂಥದ್ದು. ಆಚೆ ಕಡೆ ಹೋಗಿ ಇಲ್ಲ, ಇದೊಂದಾದ್ರೆ ಎಲ್ಲ ಮುಗ್ದಂಗೆ. ಓಕೆ, ಈಗ ಓಡ್ಬಿಟ್ಟು ಬರ್ತೀವಿ. ಅಲ್ಲಿ ಸ್ವಲ್ಪ ದೂರನೇ ಇದೆ, ಏನು ಹತ್ರ ಏನಿಲ್ಲ. ಬಟ್ ಅಲ್ಲಿ ಎಷ್ಟು ಸರಿ ಓಡಾಡಬೇಕು ಅನ್ನೋದು ಗೊತ್ತಿಲ್ಲ. ಇನ್ನು ಏನೇನು ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೋ, ನಾವೆಲ್ಲ ತಗೊಂಡಿದ್ದೀವೋ ಇಲ್ವೋ ಏನು ನಾಕ ಇಲ್ಲ, ನೋಡೋಣ. ಎರಡು ಬಸ್ ಅವರು ಒಟ್ಟಿಗೆ ಬಂದ್ಬಿಟ್ಟವ್ರೆ, ಒಬ್ರಿಗೊಬ್ರು ಕಿಸ್ ಹೊಡ್ಕೊಂಡು ಹೋಯ್ತಾವ್ರೆ. ಹಂಗೋ ಹಿಂಗೋ 5 ನಿಮಿಷ ನಿಂತಿದ್ಕು ಸಾರ್ಥಕವಾಯ್ತು. ಈ ರೋಡ್ ಹಂಗೆ ಯಾವಾಗಲೂ. ಅಂದ್ರೆ ಇದು
ತುಂಬಾ ಕಂಜೆಸ್ಟೆಡ್ ರೋಡ್ ಅಲ್ವಾ ಮನು? ಇದು ವೈಟ್ನಿಂಗ್ ಇದೆ ಬಟ್ ಮಾಡ್ತಾ ಇಲ್ಲ. ಯಾವಾಗಲೂ ಅಪ್ರೂಪಕ್ಕಿಂಗ್ ಕೆಲಸ ಇದ್ದಾಗ ಬರೋದಲ್ವಾ, ರೋಡೇ ಮರ್ತೋಗ್ಬಿಟ್ಟಿದೆ ಇಬ್ರಿಗೂ. ಕೇಳ್ಕೊಂಡು ಹುಡ್ಕೊಂಡು ಬಂದಿದ್ದಾಯ್ತು. ಬರೋದು ಇಂಪಾರ್ಟೆಂಟ್ ಅಲ್ಲ, ಭಯಂಕರ ಕೆಸರು ನೋಡಿ ಇದ್ರಲ್ಲಿ ಜಾರ್ಕೊಂಡು ಬೆಳ್ಕೊಂಡು ಬಂದಿರೋದು. ಮಡ್ ಬಾತ್ ಬಿದ್ದಿದ್ರೆ ಸರಿ ಬೀಳ್ತಾ ಇದೆ. ಮಡ್ ಬಾತ್ ಆಗಿರೋದು. ಮಡ್ ಬಾತ್ ಸೆಂಟ್ರಲ್ ಎಲ್ಲ ಕಲ್ಲಿತ್ತಂದ್ರೆ ಕೈಗೆ ಕಾಲು ಮುರಿದೋಗಿರೋದು. ಹಿಂಗೆ ಇತ್ತು ಅಂದ್ರೆ ಯಾವುದೋ ರೋಡ್ ಮಿಸ್ ಮಾಡ್ಕೊಂಡು ಅದು ಯಾವುದಾದೋ ರೋಡಲ್ಲಿ ನುಗ್ಕೊಂಡು ಬಂದ್ವಿ. ಹಿಂಗೆ ಕೆಸರಿತ್ತು. ಏನಪ್ಪ ಇಲ್ಲಿ ರೋಡೇ ಮಾಡಿಲ್ಲ ಅನ್ಸ್ಬೇಕು, ಫುಲ್ ಹಿಂಗೆ ಕೆಸರಿದೆ. ನಮ್ಮಷ್ಟು ದೊಡ್ಡ ಬುದ್ಧಿವಂತರು ಯಾರೂ ಇಲ್ಲ. ಏನಕ್ಕೆ ಅಂದರೆ ನಾವು ಅಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡ್ಬಂದಿಲ್ಲ. ಆ್ಯಕ್ಚುಲಿ ಅಲ್ಲಿಂದ ಫಸ್ಟು ಟ್ರಾನ್ಸ್ಫರ್ ತಂದು ಇಲ್ಲಿ ಕೊಟ್ಟ ಅಂದರೆ ಟ್ರಾನ್ಸ್ಫರ್ ಆಗತ್ತಂತೆ. ನಮ್ಗೆ ಅದು ಐಡಿಯಾನೇ ಬರಲಿಲ್ಲ. ನಮ್ಮ ಪಾಡು ನಾವು ಇಲ್ಲಿಗೆ ಬಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಕೊಡಿ ಏನು ಕೇಳ್ತಾ ಇದ್ದೀವಿ. ಮಂಜು ಜೀರಾ ಅಂತ ಬರ್ತೈತೆ ನೋಡೋಣ ಬಾ, ಅದೇನು ಅಂತ ಗೊತ್ತು. ಏನದು ಜೀರಾ ಅಂತ ಬರ್ತೈತೆ, ಅದು ಬೇರೆ ಯಾವುದೋ ಬೇರೆ ಅದು. ಅದಕ್ಕೆ ಕೇಳ್ಕೊಬಿಡೋಣ ಅಂತ. ಹಂಗೆ ಮಂಜು ಏನಾಯಿತು? ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದಂತೆ. ಸೊ ನಾವು ಮ್ಯಾನ್ಯುವಲಿ ಮಾಡ್ತೀವಿ ಅಂದರೆ ನಂದು ಹಳೆ ಏಜೆನ್ಸಿಗೆ ಹೋಗಿ ಟ್ರಾನ್ಸ್ಫರ್ ಲೆಟರ್ ತೊಗೊಂಡು ಬಂದು ಇವ್ರಿಗೆ ಕೊಡಬೇಕು. ಅದಾದ್ಮೇಲೆ ಇವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಆನ್ಲೈನಲ್ಲಿ ಮಾಡಿದ್ರೆ ಯಾವುದೂ ನೆಸೆಸಿಟಿ ಇಲ್ಲ. ಮತ್ತು ಆನ್ಲೈನಲ್ಲೇ ಮಾಡೋಣ ಬಿಡು. ಅದನ್ನೇ ಮಾಡೋಣ. ಅಲ್ಲಿದೆ ಅದು QR ಕೋಡ್ ಸ್ಕ್ಯಾನ್ ಮಾಡ್ಕೊಳ್ಳಿ, ಅದೇ ಆ್ಯಪ್ ಅದು, ಅದರಲ್ಲಿ ನೀವು ಮಾಡ್ಕೋಬೋದು ಅಂತ. ಅದು ಸ್ಕ್ಯಾನ್ ಮಾಡಿದ್ರೆ ಯಾವುದೋ ಜೀರಾ ಅಂತ ಬರ್ತೈತೆ. ಅವ್ರು ಹೇಳಿದ್ದು ಇಂಡಿಯನ್ ಆಯಿಲ್ 1. ಹಿಂಗಾಯಿತು. ಸೊ ಆನ್ಲೈನ್ ಮಾಡ್ಕೊಳ್ಳೋದೇ ಬೆಟರ್ ಅನ್ಸುತ್ತೆ. ಯಾಕಂದರೆ ಎಲ್ಲ ಕೆಲಸ ಮನೆಯಿಂದನೇ ಮಾಡ್ಕೊಬಿಡ್ಬೋದು. ಏನು ಟ್ರಾನ್ಸ್ಫರ್ಗೆ ಓಡಾಡೋ ನೆಸೆಸಿಟಿ ಇರಲ್ಲ. ಎನಿವೇಸ್ ಬಂದಿದ್ದೀವಿ, ಈಗ ಕೇಳ್ಕೊಂಡಿದ್ದಾಯ್ತು, ಒಂದು ಐಡಿಯಾ ಬಂತು, ಇವಾಗ ಹೋಗ್ಬೋದು ಅಷ್ಟೇ. ನೆನ್ನೆ ಮಾಡಿದ ಮಿಸ್ಟೇಕ್ನ ಮತ್ತೆ ಮಾಡಬಾರ್ದು ಅಂದ್ಬಿಟ್ಟು ಮಂಜು ಅವರು ಇರೋ ಪರಂಗಿ ಹಣ್ಣು ಕುಯ್ತಾವ್ರೆ. ಬಟ್ ಪರಂಗಿ ಹಣ್ಣು ಫುಲ್ಲು ಪಿಚ ಅಂತ ಇತ್ತು. ಇಲ್ಲ ಚೆನ್ನಾಗೈತೆ. ಒಂದ್ ಕಡೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ನಲ್ಲ ತಳ, ಅದು ಗ್ಲಾಸ್ ಒತ್ತದಂಗಾಗಿ ತೀರಾ ಮೆತ್ತಗಾಗಿತ್ತು. ಅದಕ್ಕೆ ಕಟ್ ಮಾಡಿದೀನಿ. ಅದರ್ವೈಸ್ ಹಣ್ಣು ಚೆನ್ನಾಗೈತೆ ಗಟ್ಟಿಯಾಗಿ. ಇಷ್ಟು ಹಣ್ಣಾದ್ರೆ ತಿನ್ನಕ್ ಚೆನ್ನಾಗಿರುತ್ತೆ, ಪಲ್ಪಿಯಾಗಿ. ಓಕೆ, ಅದೇ ನೆನ್ನೆ ರಾತ್ರಿ ಕುತ್ಕೊಂಡು ಯೋಚನೆ ಮಾಡೋದು, ಈ ತರ ಹಲಸಿನ ಹಣ್ಣು ಹಾಳಾಗೋಯ್ತು, ಪರಂಗಿ ಹಣ್ಣು ಕೊಟ್ಟಿದ್ರಲ್ವ ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಎಷ್ಟಾಗತ್ತೋ ಅಷ್ಟು ಸಾಧ್ಯ ತಿನ್ಕೋಬಿಡೋಣ ಅಂತ. ಹೆಂಗಿರು ಇನ್ನೂ ಊಟ ಮಾಡಿಲ್ವಲ್ಲ, ಒಂದೇ ಸರಿ ಅದನ್ನ ತಿನ್ಕೊಂಡು ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತ. ಬ್ರೇಕ್ಫಾಸ್ಟ್ ಏನು ಇದು ಕುಡ್ದಿದ್ದು ಏನದು ಮಾಲ್ಟ್. ಎಗ್ ತಿಂದಿಲ್ಲ ಇವತ್ತು, ಬರೀ ಮಾಲ್ಟ್ ಅಷ್ಟೇ. ಎಗ್ ಯಾಕೆ ಮಾಡಿಲ್ಲ ಇವತ್ತು? ಇದು ಉಪ್ಪಿನ ದೀಪ ಹಚ್ಚಿದೀನಿ ಫ್ರೈಡೆ, ಸೊ ಇವತ್ತು ಎಗ್ ಮಾಡಲ್ಲ. ಅದಕ್ಕೇನೆ ಮಾಡ್ಲಿಲ್ಲ. ಕಡೆ ಶ್ರಾವಣ ಶನಿವಾರ ಆಷಾಢ ಶುಕ್ರವಾರ, ನೆಕ್ಸ್ಟ್ ಮಂತ್ ಕಡೆ ಆಷಾಢ ಶುಕ್ರವಾರ ಅಲ್ವಾ, ಉಪ್ಪಿನ ದೀಪ ಹಚ್ಚಿದೀನಿ. ಸೊ ಹಂಗಾಗಿ ಇವತ್ತು ಯಾವ್ದು ನಾನ್ ವೆಜ್ ರಿಲೇಟೆಡ್ ಯಾವ್ದು ಮಾಡಲ್ಲ. ಪ್ಯೂರ್ ವೆಜಿಟೇರಿಯನ್ ಇವತ್ತು. ಇದು ನನಗೆ ಗೊತ್ತಿರ್ಲಿಲ್ಲ ಇದೇನ್ ಮಾಡವ್ರೆ ಅಂತ. ಇಲ್ಲಿ ನೋಡಿದ್ರೆ ಏನೋ ಕಾಣಿಸಿಲ್ಲ. ಮೋಸ್ಟ್ಲಿ ಅದೇ ಇರಬೇಕು, ಅಲ್ಲಿ ಐತಲ್ಲ ದೀಪ, ಅದು ಐಡಿಯಾನೇ ಇರಲಿಲ್ಲ ನನಗೆ. ಇವಾಗ ಹೇಳಿದ್ಮೇಲೆ ಗೊತ್ತಾಗಿದ್ದು. ಇಲ್ಲಾಂದ್ರೆ ನಾನು ಹೋಗಿ ಎಲ್ಲರೂ ತಿನ್ಕೊಂಡ್ ಬಂದ್ಬಿಡ್ತಿದ್ದೆ ಇವಾಗ ನಾನ್ ವೆಜ್. ಮಲಗಲ್ಲ ಅನ್ಕೊಂಡು ಮಧ್ಯಾಹ್ನ ಹೋಗಿ ಮಲ್ಕೊಬಿಟ್ಟೆ. ಮಲ್ಕೊಂಡು ಇವಾಗ ಎದ್ದು ಬಂದೆ, ಲೈಟಾಗಿ ಹೊಟ್ಟೆ ಸೆಕ್ ಸ್ಟಾರ್ಟ್ ಆಯಿತು. ಅದಕ್ಕೆ ಏನದು ಡೇಟ್ಸ್ ಅಪ್ಪ ಯಾವ ಹೋಯ್ತು. ಏನು ಮಾಡ್ತಿದ್ದೆ ಅಲ್ಲಿ? ಬಟ್ಟೆ ಒಣಗಾಕಕ್ಕೆ ಬಂದಿದ್ದೀನಿ. ಓಕೆ. ಬತ್ತೀಯಾ? ಅದೊಂಚೂರು ಹೈಟು ತುಂಬಾ ಹೈಟ್ ಇದ್ದೀವಲ್ಲ ನಾವು, ಹಂಗಾಗಿ ಹಿಂಗೆ ಕೈಗೆ ಸಿಗುತ್ತೆ, ರಿಫ್ರೆಶ್ ಆಗತ್ತೆ. ಏನಿಲ್ಲ, ನಿದ್ದೆ ಮಾಡಿ ಇವಾಗ ಎದ್ದಿದ್ದೀನಿ, ನಂಬರಲ್ಲ. ಸ್ವಲ್ಪನೇ ಇರೋದು ಬಟ್ಟೆ. ಇಲ್ಲಿ ಮಳೆ ನೀರು ಬರಲ್ಲ. ಕೊಡಿಲಿ ತೋರಿಸ್ತೀನಿ. ನಮ್ದು ಬಟ್ಟೆ ಒಣಗಾಕ ಜಾಗ ಚೆನ್ನಾಗಿದೆ. ಇಲ್ಲಿ ನೋಡಿ, ಹಿಂಗೆ ಕವರ್ಡ್ ಪ್ಲೇಸ್ ಇದು. ಸೊ ಇಲ್ಲಿ ಮಳೆ ನೀರು ಬರಲ್ಲ. ಮಳೆ ಬಂದ್ರೂ ಟೆನ್ಷನ್ ಇರಲ್ಲ. ಇವಾಗ ಡೈಲಿ ಮಳೆ ಬೇರೆ ಬರ್ತಾ ಇದೆ ಅಲ್ಲ. ಇದು ನಮ್ದು ಸೀಕ್ರೆಟ್ ಗೇಟ್. ಇದು ಸೈಡ್ ಡೋರು. ಇಲ್ಲಿಂದ ಬರೋದು ನಾನು. ಹಿಂಗೆ ಎಂಟ್ರಿ ಕೊಟ್ಟು ಮನೆ ಸುತ್ತ ಹಿಂಗೆ ಪ್ಯಾಸೇಜ್ ಇದೆ, ಹಂಗಾಗಿ ಚೆನ್ನಾಗಿ ಅನ್ಸುತ್ತೆ. ಇಲ್ಲೂ ಹಾಕ್ಬಹುದು ಬಟ್ಟೆ, ಇಲ್ಲೂ ಇದೆ. ಬಟ್ ಇದು ಏನಪ್ಪಾ ಅಂದ್ರೆ ಇದು ಹಿಂಗೆ ಓಪನ್ ಇದೆ ಅಲ್ಲ, ಸೊ ಮಳೆ ನೀರ್ ಬೀಳತ್ತೆ. ಇವಾಗ ಡೈಲಿ ಮಳೆ ಬರ್ತಾ ಇರೋದ್ರಿಂದ ಇಲ್ಲೇ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಪೌಳಿ ಬಾಸ್ ಅಷ್ಟೇ. ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಊಟ ಮಾಡಿಲ್ಲ. ಈ ಊಟ ಮಾಡಿ ಮಲ್ಕೋಬೇಕು. ಸಾರಿ, ಊಟ ಮಾಡಿ ಸಿಸ್ಟಮ್ ಆನ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ ಹೊಡಿತಾ ಇದ್ರೆ ರಾಂಗ್ ಪಾಸ್ವರ್ಡ್ ಬರ್ತಾ ಇದೆ. ಓಕೆ, ಕೆಲಸ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದೀವಿ. ಟೈಮೇ ಗೊತ್ತಾಗಿಲ್ಲ. ಆಲೇ 5:30 ಆಗೋಗ್ಬಿಟ್ಟಿದೆ ಟೈಮು. ವಾಕಿಂಗ್ಗೆ ಹೋಗಿಲ್ಲ. ಸೊ ಇಟ್ಸ್ ವಾಕಿಂಗ್ ಟೈಮ್. ಇವಾಗ ಹೇಳ್ತಾ ಇದ್ದೆ ಮನುಗೆ, ಲೇಟಾಗಿ ಹೋಗಿದ್ಯಲ್ಲ ಮನು, ಹೋಗೇ ಇಲ್ವಲ್ಲ ನಾವು ಅಂತ. ಹೇಳ್ದೋಳು ನಾನು, ನನಗಿನ್ನ ಮೊದಲು ರೆಡಿಯಾಗಿ ನಿಂತಿರೋದು. ಹೇಳ್ದೋಳು ನಾನು, ಟೈಮ್ ಆಗೋಗಿದೆ ವಾಕಿಂಗ್ಗೆ ಹೋಗಿಲ್ವಲ್ಲ ಅಂತ. ಹೇಳ್ತಿದ್ದಂಗೆ ಬುಡುಕ್ಕಂತ ಓಡ್ಕೊಂಡು ಬಂದು ಆಲೇ ಇಲ್ಲಿ ನಿಂತ್ಕೊಂಡಿದ್ಯಾ. ನೋಡ್ದ ಎಷ್ಟಿದ್ದೀಯಾ ನೀನು. ಈಗ ನಾನು ಕರ್ಕೊಂಡು ಹೋಯ್ತೀಯ ಹೋಗಲ್ವ? ಹಂಗಾರೆ ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಬರ್ಲಿಲ್ಲ ಅಂದ್ರೆ ಹೋಯ್ತೀನಿ. ಆಪ್ಷನ್ ನಿಮಗೆ, ಚಾಯ್ಸ್ ನಿಮ್ಮದು.
ಗಿಕ್ಕ ಎಲ್ಲ ತೊಳ್ಕೊಂಡು ರೆಡಿಯಾಗಿ ಏನು ಗರ್ಲ್ ಫ್ರೆಂಡ್ ಮೀಟ್ ಮಾಡಕ್ ಹೋಗುತ್ತಾ ರೋಡಲ್ಲಿ ತುಂಬಾ ಹುಡುಗಿರು ಅಂದ್ರೆ ನಾನು ಬರ್ತೀನಿ. ಸೆಲೆಕ್ಟ್ ಮಾಡಕ್ ಬೇಕಲ್ಲ, ಒಬ್ನೇ ನೀನ್ ಕನ್ಫ್ಯೂಸ್ ಆಗಿ ಆಮೇಲೆ ತಲೆ ಕೆರ್ಕೊಂಡು ಅಲ್ಲೇ ಕೂತ್ಕೊಬಿಟ್ರೆ ಯಾರು ಯಾರು ಅಂತ. ಸೊ ವಾಕಿಂಗ್ ಹೋಗ್ಬಿಟ್ಟು ಅಲ್ಲೇ ನಮ್ಮ ಯಜಮಾನ್ರಿಗೆ ಹುಡುಗಿನ ಸೆಲೆಕ್ಟ್ ಮಾಡ್ಬಿಟ್ಟು ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸಾಹೇಬ್ರನ್ನ ನಾವೇನಾರು ಒಂಚೂರು ಸಣ್ಣ ಪುಟ್ಟ ಎಲ್ಪಿ ಕರೆದ್ಬಿಟ್ರೆ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಬಿಸಿ ಇದ್ದೀನಿ ಅಂತಾರೆ. ಇವಾಗ ಕುತ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಕೂತವ್ರೆ. ಇದೊಂದು ಮಾತ್ರ ಮಿಸ್ ಇಲ್ದಂಗೆ ಕೇಳ್ತಾರೆ, ಸಂಜೆ ಆಯ್ತಲ್ಲ ಅದಕ್ಕೆ. ಹೌದು, ಬೆಳಗ್ಗೆ ಕುಡ್ದಿದ್ದು ಇವಾಗ ಕುಡಿತಾ ಇದ್ದೀನಿ ಅಷ್ಟೇ. ಅದ್ರಲ್ಲಿ ಕುಡ್ಕ ಇದನ್ನಾದ್ರೂ ಕುಡಿತಾ ಇದ್ದೀನಿ. ಬೇರೆದ್ ಕುಡ್ದಿದ್ರೆ ಲೆಕ್ಕ, ಬೇರೆದು ಕುಡ್ದಿದ್ರೆ ಮೋರಿಲಿ ಇರ್ತಾ ಇದೆ ಅಷ್ಟೇ. ಈ ರೇಂಜಿಗೆ ಬೇರೆದ್ ಕುಡ್ದಿದ್ರೆ ಅರ್ಧ ಗಂಟೆಗೂ ನಾನು ಮೋರಿ ಹುಡಿಕೊಂಡು ಹೋಗ್ಬೇಕಿತ್ತು. ಬಟ್ ನಾವು ಅಂತ ಜಾಯ್ಮಂತವ್ರೇನಲ್ಲ, ಎಚ್ಚರ ಆದ್ಮೇಲೆ ಎದ್ದು ಬರ್ತಾರೆ ಅಂತ ಸುಮ್ಮನೆ ಆಗ್ತಾ ಇದ್ದು. BBMP ಅವರೇ ಎತ್ಕೊಂಡು ಬಂದು ಹಾಕಿರೋರು ಅಡ್ರೆಸ್ ಕೇಳ್ಕೊಂಡು. ಮತ್ತೆ ಸೊ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ತಲೆ ಕೆಟ್ಟೋಗಿದೆ ಇವತ್ತು ನನಗೆ. ITR ಫೈಲಿಂಗಿಗೆ ಬೆಳಗ್ಗೆ ಅಲ್ಲ, ಆಕ್ಚುಲ್ ಆಗಿ ಒಂದು 10 days ಇಂದನೂ ಸುಮಾರು CAಗಳ ಹತ್ರ ಚೆಕ್ ಮಾಡ್ತಾ ಇದ್ದೀನಿ. 2 weeks ಇಲ್ಲ ಮನು ಟೈಮು, 10 days. ಬಟ್ ಎಲ್ಲ CAಗಳಿಗೂ ಒಳ್ಳೆ ಬಿಸ್ನೆಸ್ ಟೈಮ್ ಇದು. ವರ್ಷದಲ್ಲಿ ಒಂದಿನ ಚೆನ್ನಾಗಿ ಮಾಡ್ಕೊಬಿಡ್ತಾರೆ. ಜುಲೈ ಬಂತು ಅಂದ್ರೆ ಅವರಿಗೆ ದಸರಾ ಹಬ್ಬ ಇದ್ದಂಗೆ. ಬಟ್ ನೀವು ಏನಂತಾರೆ, ಎಂಪ್ಲಾಯಿಗಳು ಕಾರ್ಪೊರೇಟ್ ನಲ್ಲಿ ಇರೋರು, ನಿಮ್ದ್ರಲ್ಲಿ ದುಡ್ಡು ಜಾಸ್ತಿ ಇರಲ್ಲ, ಅವ್ರಿಗೆ ಬಿಸ್ನೆಸ್ ಗಳು ಮಾಡ್ತಾರೆ. ಹೌದು, ಡೈಲಿ ಟರ್ನ್ ಓವರ್ ಇದು ಮಾಡ್ತಿರ್ತಾರೆ. ಮಂತ್ಲಿ ಫೈಲ್ ಮಾಡ್ಬೇಕು, ಬಟ್ ಡೈಲಿ ಟರ್ನ್ ಓವರ್ ಕೊಡ್ತಾ ಇರ್ಬೇಕಲ್ವಾ. ಇಲ್ಲ ಒಂದೇ ಸರಿ ಮಂತ್ಲಿ ಒಬ್ಬಂದೇ ಇಟ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ. ಅವ್ರು ಅದ್ರ ಬೇಗ ದುಡ್ಡು ಮಾಡ್ತಾರೆ. ವರ್ಷಕ್ಕೊಂದ್ಸರಿ ಮಾಡ್ತೀವಲ್ವಾ, ಫೀಸ್ ಹೇಳ್ದಾಗ ತಲೆ ಅನ್ನುತ್ತೆ. ಫೀಸ್ ಕೇಳಿದಾಗ ಎನ್ವೇಸ್ ಅದಕ್ಕೆ ಬೆಳಗ್ಗೆಯಿಂದನೂ ಫೋನ್ ಕಳ್ಸ್ಕೊಳ್ಳು, ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಸರ್ಕಲ್ಗಳ ಹತ್ರ ತಗೊಂಡು ಮನೂನು ಒಂದಷ್ಟು ಆನ್ಲೈನಲ್ಲೆಲ್ಲ ಹುಡುಕೊಟ್ರು. ಅವ್ರದ್ದು ಪರಿಚಯ ಇರೋರ್ದೆಲ್ಲ ಕೊಡ್ತಾ ಇದ್ರು. ಎಲ್ಲ ಚೆಕ್ ಮಾಡ್ತಾ ಇದೆ. ನಮ್ದು ಸ್ಯಾಲ್ರಿ ITR ಸ್ಲ್ಯಾಬೇ ಬೇರೆ ಇರತ್ತಲ್ಲಪ್ಪ. ಸೊ ಅದನ್ನ ನೋಡ್ಕೊಂಡು ಹಂಗಾಗಿ ಇವತ್ತು ಕಂಪ್ಲೀಟ್ ಬ್ಯುಸಿ ಆಗೋಗ್ಬಿಟ್ಟೆ. ಆದ್ರೆ ಇವತ್ತು ಬೆಳಗ್ಗೆ 4:45-5 ಗಂಟೆಗೆ ಎದ್ರು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಗೊತ್ತಾ. ಮಲ್ಗೆ ಇಲ್ಲ ಇವತ್ತು ನಾನು. ಬಟ್ ಮನು ಒಂದು ಅರ್ಧ ಗಂಟೆ ಮಲ್ಕೊಂಡು ನಿದ್ದೆ ಹೊಡ್ಕೊಂಡು ಬಂದ್ರು ಚೆನ್ನಾಗಿ. ಈ ಅಪ್ಪ ನಾನು 4:45-5 ಗಂಟೆಗೆ ಎದ್ದಿದ್ದೆ ಕಾರಣ ಏನ್ ಗೊತ್ತಾ, ಇವ್ರು ಮಲ್ಗಿರ್ತಾರೆ, ಡಿಸ್ಟರ್ಬ್ ಮಾಡೋದು ಯಾರು ಇರಲ್ಲ, ಪಟ ಅಂತ ಕೆಲಸ ಮಾಡ್ಕೊಳ್ಳೋಣ ಅಂತ ಎದ್ದಿಂಗ್ ಬಂದು ಹೋಗಲ್ ಬಾಕ್ಲು ಕಸ ಗುಡಿಸ್ತಾ ಇದ್ದೀನಿ. ಪಟ್ ಅಂತ ಎದ್ಬಿಟ್ಟು ಬಂದ್ಬಿಟ್ಟು ಮಂಜು ಅನ್ಕೊಂಡು ನಿಂತ್ಕೋಬೇಕಾ. ಈಗ್ಲೂ ಅಂದೆ ಎಲ್ಲಿ ಕೊಟ್ಟೆ ನಾವು ಕೇಳೋದಷ್ಟೇ ತೋರಿಸ್ತೀಯ, ನೀನ್ ಕೊಡೋದು ಯಾವತ್ತೂ ತೋರ್ಸಲ್ಲ. ಯಾಕಂದ್ರೆ ನೀನ್ ಕೊಟ್ಟೇ ಇರಲ್ಲ. 5 ಸರಿ ಕೇಳಿದ್ರೆ 1 ಸರಿ ಕೊಟ್ಟಿರ್ತೀಯ. ಬಟ್ ಅಲ್ಲಿ 5 ಸರಿ ತೋರ್ಸೋ ಜಾಗದಲ್ಲಿ 10 ಸರಿ ತೋರ್ಸಿದ್ಯಾ. ಕಾಫಿ ಕೇಳ್ತಾವ್ರೆ. ಅದನ್ನೇನು ನಾನೇನು ಇದ್ ಮಾಡಿ ಝೂಮ್ ಮಾಡಿ ಹಾಕಕ್ಕಾಗತ್ತಾ? ಅಲ್ಲ, ಝೂಮ್ ಅಲ್ಲ, ರೀಕ್ಯಾಪ್ ಮಾಡಿ ಹಾಕಕ್ಕಾಗತ್ತಾ? ಒಟ್ಟಲ್ಲಂತೂ ಕೊಟ್ಟಿಲ್ವೇ. ನೀನ್ ಬಿಸಿ ಮಾಡ್ದ ಹಾಲು? ನೀನೇ ಬಿಸಿ ಮಾಡ್ಕೊಡು. ಕೊಡ್ತಿರೋದೇ 1 ಸರಿ ಅಂತೆ ಬೆಳಗ್ಗೆ. ನನ್ಗೆ ಒಳ್ಳೆ ಸಣ್ಣ ಮಕ್ಳನ್ ಸಾಕ್ತಂಗೆ ಈ ಮನುನ ತಡಿ ಮಲ್ಗೋವ್ರೆ, ನನ್ ಕೆಲ್ಸಗಳು ಮುಗಿಸ್ಕೊಬಿಡೋಣ ಅಂತ ಹೋಗ್ತೀನಿ, ಪಟ್ ಅಂತ ಬಂದ್ಬಿಡ್ತಾರೆ. ಅಲ್ಲ, ನಿಮ್ ಮಕ್ಳುಗಳು ಮಾಡ್ತಾವಲ್ಲ ಹಂಗೆ. ಎನ್ವೇಸ್ ಹೋಗ್ತೀನಿ, ಅವ್ರಿಗೆ ಕಾಫಿ ಮಾಡಿ ಕೊಡ್ತೀನಿ. ಹಾಗಾಗಿ ದಿನನೂ ತುಂಬಾ ಲೇಟ್ ಆಗಿದೆ. ಆಲ್ರೆಡಿ ಡಿನ್ನರ್ ಟೈಮ್ ಆಗಿದೆ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋಸು ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋ ಅಂದ್ರೆ ನಾಳೆನೇ ಅಪ್ಪ, ವೇಟ್ ಮಾಡ್ತಾ ಇರಿ, ನಾಳೆನೂ ವಿಡಿಯೋ ಬರುತ್ತೆ. ಬಾಯ್. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.